ಬೆಂಗಳೂರಿನಲ್ಲಿ ಬದುಕು ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಮನೆಗಳ ಕಸ ಎತ್ತೋದಕ್ಕೂ ಕೂಡ ಟ್ಯಾಕ್ಸ್, ಪಾರ್ಕಿಂಗ್ ಕೂಡ ಶುಲ್ಕ. ಜನಸಾಮಾನ್ಯರಿಗೆ ಕಹಿ, ಉದ್ಯಮಿಗಳಿಗೆ ಸಿಹಿನ. ಉದ್ಯಮಿಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಮಣಿತ. ಸಿದ್ದರಾಮಯ್ಯ ಸರ್ಕಾರ ಉದ್ಯಮಿಗಳಿಗೆ ಮಣಿತ. ಜನಸಾಮಾನ್ಯರಿಗೆ ಕಹಿ, ಉದ್ಯಮಿಗಳಿಗೆ ಸಿಹಿ. ಇನ್ನು ಮುಂದೆ ಬದುಕು ಬಹಳ ದುಸ್ತರ. ಬೆಂಗಳೂರಿನಲ್ಲಿ ಎಲ್ಲವೂ ಕೂಡ ಕಾಸ್ಟ್ಲಿ. ಬೆಲೆ ಏರಿಕೆ ಒಂದು ಕಡೆಯಲ್ಲಾದ್ರೆ, ನೀವು ನಿಮ್ಮ ಮನೆಯ ಮುಂದೆ ನಿಲ್ಲಿಸುವಂತ ವಾಹನಕ್ಕೂ ಕೂಡ ನೀವು ಶುಲ್ಕವನ್ನ ಕೊಡಬೇಕು. ಇದು ನೀವು ನಿಮ್ಮ ಮನೆಯಲ್ಲಿ ಬಳಸಿದಂತ ಕಸ ಕಡ್ಡಿಯನ್ನು ಎತ್ತೋದಕ್ಕೂ ಕೂಡ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿದೆ. ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಾದ್ರೆ, ಉದ್ಯಮಿಗಳಿಗೆ ಮತ್ತೊಂದು ರೀತಿಯಲ್ಲಿ. ಇದು ಈಗ ಚರ್ಚೆಗೆ ಕಾರಣವಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಜನಸಾಮಾನ್ಯರಿಗೆ ಒಂದಾದ ನಂತರ ಒಂದು ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಾನೆ ಇದೆ. ಈಗ ಕಸ ಎತ್ತೋದಕ್ಕೂ ಕೂಡ ಟ್ಯಾಕ್ಸ್, ಅದರ ಜೊತೆಗೆ ಈ ಪಾರ್ಕಿಂಗು ಕೂಡ ಟ್ಯಾಕ್ಸ್ ವಿಧಿಸೋದಕ್ಕೆ ಸರ್ಕಾರ ಹೊರಟಿರೋದು. ಜನಾಕ್ರೋಶ ಹೇಗಿದೆ, ಯಾವ ರೀತಿಯಾಗಿ ಇದನ್ನ ಜಾರಿಗೆ ತರ್ತಾರೆ? ಧ್ರುವ, ಏನಿದೆ ತಮ್ಮ ಹತ್ರ ಈ ಹೊತ್ತಿನ ಮಾಹಿತಿ? ರಂಜಿತ್, ಮುಖ್ಯವಾಗಿ ಈ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ರಸ್ತೆ ಬದಿ ವಾಹನವನ್ನ ನಿಲ್ಲಿಸ್ತಾ ಇದ್ರು ನೋಡಿ, ಅದನ್ನ ಸರಿ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಪಾರ್ಕಿಂಗ್ಗಳ ಶುಲ್ಕವನ್ನ ಪರಿಷ್ಕರಣೆ ಮಾಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿ ಅಧಿಕಾರಿಗಳಿಗೆ ತಿಳಿಸಿದ್ರು. ಅದರಂತೆ ಈಗ ಸದ್ಯ ಈ ಪಾರ್ಕಿಂಗ್ ಶುಲ್ಕವನ್ನ ಪರಿಷ್ಕರಣೆ ಮಾಡಿದ್ದಾರೆ. ಅದರಲ್ಲಿ ವಸತಿ ಕಟ್ಟಡ ಅಂದ್ರೆ ನಮ್ಮ ಮನೆ ಇರುತ್ತೆ ನೋಡಿ, ಅದಕ್ಕೆ ಈ ತರ ಶುಲ್ಕ ₹2 ಪ್ರತಿ ಚದರ ಅಡಿಗೆ ಅವರು ಅಂದ್ರೆ ವರ್ಷಕ್ಕೆ ₹6,600 ಪಾವತಿ ಮಾಡಬೇಕು ಬಿಬಿಎಂಪಿಗೆ. ಇನ್ನು ಈ ಕಮರ್ಷಿಯಲ್ ಮಾಲ್ಗಳು ಹಾಗೆ ಬೇರೆ ತರಹದ ಕಮರ್ಷಿಯಲ್ ಪಾರ್ಕಿಂಗ್ ಪ್ಲೇಸಸ್ ಇದಾವೆ ನೋಡಿ, ಅವರಿಗೆ ₹8 ಇತ್ತು ಪ್ರತಿ ಚದರ ಅಡಿಗೆ. ಈ ಹಿಂದೆ ₹8 ಪಾವತಿ ಮಾಡ್ತಾ ಇದ್ರು ಅವರು. ಅದನ್ನ ಈಗ ₹3 ಇಳಿಕೆ ಮಾಡಿ ಸುಮಾರು 50% ಇದ್ದಂತದ್ನ 75% ರಿಯಾಯಿತಿಯನ್ನ ಮಾಡುವ ಮೂಲಕ ಆ ಒಂದು ವಸತಿಯೇತರ ಕಟ್ಟಡಗಳಿಗೆ, ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ, ಮಾಲ್ಗಳಿಗೆ ಸರ್ಕಾರ ಒಂದು ಅನುಕೂಲವನ್ನ ಮಾಡಿಕೊಟ್ಟಿದೆ. ಇದರಿಂದಾಗಿ ಜನಸಾಮಾನ್ಯರಿಗೆ ಅವರು ಈ ಹಿಂದೆ ಇರುವಂತಹ ದರವನ್ನ ತೆಗೆದುಕೊಂಡ್ರು ಓಕೆ, ಒಂದು ವೇಳೆ ಮಾಲ್ಗೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಹಳೆ ದರವನ್ನೇ ಪಾವತಿ ಮಾಡಿದ್ರೆ ಇದು ಜನರಿಗೆ ಅದೇ ಹೊರೆ ಆಗುತ್ತೆ, ಆದ್ರೆ ಮಾಲ್ಗಳಿಗೆ ಇದು ಒಂಥರ ಲಾಭ ಆಗುತ್ತೆ. ಆದ್ರೆ ಬಿಬಿಎಂಪಿ ಈ ವಾಹನಗಳ ತೆರಿಗೆಯನ್ನು ವಿಧಿಸುವಂತಹ ಸಂದರ್ಭದಲ್ಲಿ ಈ ವಸತಿಯೇತರ ಕಟ್ಟಡ ಮತ್ತೆ ವಸತಿ ಅಂದ್ರೆ ಮನೆಗಳಿಗೆ ವಿಧಿಸುವಂತಹ ಟ್ಯಾಕ್ಸಸ್ ಏನಿದೆ, ಇದರಿಂದಾಗಿ ಸಾಕಷ್ಟು ಜನರು ಹೆಚ್ಚುವರಿ ತೆರಿಗೆಯನ್ನ ಪಾವತಿ ಮಾಡಬೇಕು, ಕಸಕ್ಕೆ ಕೂಡ ಶುಲ್ಕವನ್ನ ಪಾವತಿ ಮಾಡಬೇಕು. ಅದರಲ್ಲಿ ಈ ಮಾಲ್ಗಳಿಗೆ ಈ ಒಂದು 150 ಚದರ ಅಡಿ ಜಾಗ ಇದೆ ಅಂತ ಇಟ್ಕೊಂಡ್ರೆ, ಅದರಲ್ಲಿ ಈ ವಸತಿ ಅಂದ್ರೆ ಮನೆ ಇತ್ತು ಅಂತ ಹೇಳಿದ್ರೆ ಅವರು 155 ಅಡಿ ಚದರ ಅಂದ್ರೆ ಅಪಾರ್ಟ್ಮೆಂಟ್ ಇರಬಹುದು, ಆ ಒಂದು ಜಾಗದಲ್ಲಿ 150 ಅಡಿ ನಂದು ಪಾರ್ಕಿಂಗ್ ಜಾಗ ಇತ್ತು ಅಂತ ಹೇಳಿದ್ರೆ ನಾನು ತಿಂಗಳಿಗೆ ₹600 ಪಾವತಿ ಮಾಡಬೇಕು ಅಂದ್ರೆ ವರ್ಷಕ್ಕೆ. ಆದ್ರೆ ಮಾಲ್ನಲ್ಲಿ 150 ಚದರ ಅಡಿ ಜಾಗ ಇತ್ತು ಅಂತ ಹೇಳಿದ್ರೆ ₹1,350. ಮೊದಲು ₹1,850 ಇತ್ತು, ಆದ್ರೆ ಇದನ್ನ ಸುಮಾರು ₹600-700 ಕಮ್ಮಿ ಮಾಡಿದ್ದಾರೆ. ಅದಲ್ಲದೆ ಇದರಿಂದಾಗಿ ಮಾಲ್ಗಳಿಗೆ ಇದೊಂಥರ ಹೆಚ್ಚುವರಿಯಾಗಿ ಅನುಕೂಲ ಆಗಿರುವಂತದ್ದು. ಸರ್ಕಾರ ಏನಾದ್ರೂ ಜನಸಾಮಾನ್ಯರಿಗೆ ಲಾಭವನ್ನ ಮಾಡಿಕೊಡ್ಬೇಕಿತ್ತು, ಆದ್ರೆ ಈ ಉದ್ಯಮಿಗಳ ಒಂದು ಇದಕ್ಕೆ ಮಣದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇವರು ಜನರಿಗೆ ಮನೆ ಮುಂದೆ ನಡೆಸುವಂತಹ ವಾಹನಗಳಿಗೆ ತೆರಿಗೆಯನ್ನ ವಿಧಿಸ್ತಾ ಇರುವಂತದ್ದು ಕೂಡ ಸಾಕಷ್ಟು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅದನ್ನ ಕಡಿತ ಮಾಡುವ ಬದಲು ಈ ಮಾಲ್ಗಳು ಹಾಗೆ ಬೇರೆ ಒಂದಿಷ್ಟು ಈ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡುವಂತಹ ಪಾರ್ಕಿಂಗ್ ಸ್ಥಳಗಳಲ್ಲಿ ಈ ರೀತಿ ದರಗಳನ್ನ ಅವರಿಗೆ ಇಳಿಕೆ ಮಾಡಿರುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಈ ಪ್ರಶ್ನೆ ಕೇಳಿ ಬರ್ತಾ ಇದೆ. ಧ್ರುವ, ಹೆಚ್ಚುವರಿಯಾಗಿ ಈಗ ವಿಧಿಸಿರುವಂತಹ ಟ್ಯಾಕ್ಸ್ ನಿಂದಾಗಿ ಎಷ್ಟು ಆದಾಯ ಹರಿದು ಬರುತ್ತೆ ಸರ್ಕಾರಕ್ಕೆ? ರಂಜಿತ್, ಈ ಸದ್ಯ ಈಗ ಬಿಬಿಎಂಪಿ ಲೆಕ್ಕಾಚಾರದ ಪ್ರಕಾರ ಸುಮಾರು ಹೆಚ್ಚುವರಿಯಾಗಿ 50 ಕೋಟಿ ಆದಾಯ ಬರುತ್ತೆ ಅನ್ನುವಂತ ಒಂದು ಲೆಕ್ಕ ಹಾಕಿದೆ. ಮುಖ್ಯವಾಗಿ ಈ ಕಮರ್ಷಿಯಲ್ ಪರ್ಪಸ್ಗೆ ಆಗಿರುವಂತಹ ಕೆಲವೊಂದು ಕಡೆ ಈ ಒಂದು ದರ ಇಳಿಕೆಯಾದ್ರೆ ಈ ಮನೆಗಳಿಗೆ ಪ್ರಾಪರ್ಟಿಗಳು ಯೂಸ್ ಮಾಡ್ತಾರೆ ನೋಡಿ, ಅಲ್ಲಿ
ಆಸ್ತಿ ತೆರಿಗೆಯಲ್ಲೇ ಇದನ್ನ ಪಾವತಿಸುವಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಹೆಚ್ಚುವರಿಯಾಗಿ 50 ಕೋಟಿ ಹಣವನ್ನ ಸಂಗ್ರಹ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಈಗ ಸದ್ಯ ಇದರ ಕರಡು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಮಂಗಳವಾರ ಅಂದ್ರೆ ಇನ್ನೂ 5 ದಿವಸಗಳ ಕಾಲ 7 ದಿನಗಳ ಕಾಲ ಆಕ್ಷೇಪಣೆ ಸಲ್ಲಿಕೆ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಆದ್ರೆ ಈ ಒಂದು ತೆರಿಗೆ ಹೊರೆಯನ್ನ ಹೊರಿಸಲಿಕ್ಕೆ ಮುಂದಾಗಿರುವಂತದ್ದು ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಇದನ್ನ ಪರಿಷ್ಕರಣೆ ಮಾಡಬೇಕು ಎನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ರಂಜಿತ್. ಓಕೆ ಧ್ರುವ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಬದುಕು ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಮನೆಗಳ ಕಸ ಎತ್ತೋದಕ್ಕೂ ಕೂಡ ಟ್ಯಾಕ್ಸ್, ಪಾರ್ಕಿಂಗ್ ಕೂಡ ಶುಲ್ಕ. ಜನಸಾಮಾನ್ಯರಿಗೆ ಕಹಿ, ಉದ್ಯಮಿಗಳಿಗೆ ಸಿಹಿನ. ಉದ್ಯಮಿಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಮಣಿತ. ಸಿದ್ದರಾಮಯ್ಯ ಸರ್ಕಾರ ಉದ್ಯಮಿಗಳಿಗೆ ಮಣಿತ. ಜನಸಾಮಾನ್ಯರಿಗೆ ಕಹಿ, ಉದ್ಯಮಿಗಳಿಗೆ ಸಿಹಿ. ಇನ್ನು ಮುಂದೆ ಬದುಕು ಬಹಳ ದುಸ್ತರ. ಬೆಂಗಳೂರಿನಲ್ಲಿ ಎಲ್ಲವೂ ಕೂಡ ಕಾಸ್ಟ್ಲಿ. ಬೆಲೆ ಏರಿಕೆ ಒಂದು ಕಡೆಯಲ್ಲಾದ್ರೆ, ನೀವು ನಿಮ್ಮ ಮನೆಯ ಮುಂದೆ ನಿಲ್ಲಿಸುವಂತ ವಾಹನಕ್ಕೂ ಕೂಡ ನೀವು ಶುಲ್ಕವನ್ನ ಕೊಡಬೇಕು. ಇದು ನೀವು ನಿಮ್ಮ ಮನೆಯಲ್ಲಿ ಬಳಸಿದಂತ ಕಸ ಕಡ್ಡಿಯನ್ನು ಎತ್ತೋದಕ್ಕೂ ಕೂಡ ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿದೆ. ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಾದ್ರೆ, ಉದ್ಯಮಿಗಳಿಗೆ ಮತ್ತೊಂದು ರೀತಿಯಲ್ಲಿ. ಇದು ಈಗ ಚರ್ಚೆಗೆ ಕಾರಣವಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಜನಸಾಮಾನ್ಯರಿಗೆ ಒಂದಾದ ನಂತರ ಒಂದು ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಾನೆ ಇದೆ. ಈಗ ಕಸ ಎತ್ತೋದಕ್ಕೂ ಕೂಡ ಟ್ಯಾಕ್ಸ್, ಅದ್ರ ಜೊತೆಗೆ ಈ ಪಾರ್ಕಿಂಗು ಕೂಡ ಟ್ಯಾಕ್ಸ್ ವಿಧಿಸೋದಕ್ಕೆ ಸರ್ಕಾರ ಹೊರಟಿರೋದು. ಜನಾಕ್ರೋಶ ಹೇಗಿದೆ, ಯಾವ ರೀತಿಯಾಗಿ ಇದನ್ನ ಜಾರಿಗೆ ತರ್ತಾರೆ? ಧ್ರುವ, ಏನಿದೆ ತಮ್ಮ ಹತ್ರ ಈ ಹೊತ್ತಿನ ಮಾಹಿತಿ? ರಂಜಿತ್, ಮುಖ್ಯವಾಗಿ ಈ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ರಸ್ತೆ ಬದಿ ವಾಹನವನ್ನ ನಿಲ್ಲಿಸ್ತಾ ಇದ್ರು ನೋಡಿ, ಅದನ್ನ ಸರಿ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಪಾರ್ಕಿಂಗ್ಗಳ ಶುಲ್ಕವನ್ನ ಪರಿಷ್ಕರಣೆ ಮಾಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿ ಅಧಿಕಾರಿಗಳಿಗೆ ತಿಳಿಸಿದ್ರು. ಅದರಂತೆ ಈಗ ಸದ್ಯ ಈ ಪಾರ್ಕಿಂಗ್ ಶುಲ್ಕವನ್ನ ಪರಿಷ್ಕರಣೆ ಮಾಡಿದ್ದಾರೆ. ಅದರಲ್ಲಿ ವಸತಿ ಕಟ್ಟಡ ಅಂದ್ರೆ ನಮ್ಮ ಮನೆ ಇರುತ್ತೆ ನೋಡಿ, ಅದಕ್ಕೆ ಈ ತರ ಶುಲ್ಕ ₹2 ಪ್ರತಿ ಚದರ ಅಡಿಗೆ ಅವರು ಅಂದ್ರೆ ವರ್ಷಕ್ಕೆ ₹6,600 ಪಾವತಿ ಮಾಡಬೇಕು ಬಿಬಿಎಂಪಿಗೆ. ಇನ್ನು ಈ ಕಮರ್ಷಿಯಲ್ ಮಾಲ್ಗಳು ಹಾಗೆ ಬೇರೆ ತರಹದ ಕಮರ್ಷಿಯಲ್ ಪಾರ್ಕಿಂಗ್ ಪ್ಲೇಸಸ್ ಇದಾವೆ ನೋಡಿ, ಅವರಿಗೆ ₹8 ಇತ್ತು ಪ್ರತಿ ಚದರ ಅಡಿಗೆ. ಈ ಹಿಂದೆ ₹8 ಪಾವತಿ ಮಾಡ್ತಾ ಇದ್ರು ಅವರು. ಅದನ್ನ ಈಗ ₹3 ಇಳಿಕೆ ಮಾಡಿ ಸುಮಾರು 50% ಇದ್ದಂತದ್ನ 75% ರಿಯಾಯಿತಿಯನ್ನ ಮಾಡುವ ಮೂಲಕ ಆ ಒಂದು ವಸತಿಯೇತರ ಕಟ್ಟಡಗಳಿಗೆ, ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ, ಮಾಲ್ಗಳಿಗೆ ಸರ್ಕಾರ ಒಂದು ಅನುಕೂಲವನ್ನ ಮಾಡಿಕೊಟ್ಟಿದೆ. ಇದರಿಂದಾಗಿ ಜನಸಾಮಾನ್ಯರಿಗೆ ಅವರು ಈ ಹಿಂದೆ ಇರುವಂತಹ ದರವನ್ನ ತೆಗೆದುಕೊಂಡ್ರು ಓಕೆ, ಒಂದು ವೇಳೆ ಮಾಲ್ಗೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ ಹಳೆ ದರವನ್ನೇ ಪಾವತಿ ಮಾಡಿದ್ರೆ ಇದು ಜನರಿಗೆ ಅದೇ ಹೊರೆ ಆಗುತ್ತೆ. ಆದ್ರೆ ಮಾಲ್ಗಳಿಗೆ ಇದು ಒಂಥರ ಲಾಭ ಆಗುತ್ತೆ. ಆದ್ರೆ ಬಿಬಿಎಂಪಿ ಈ ವಾಹನಗಳ ತೆರಿಗೆಯನ್ನು ವಿಧಿಸುವಂತಹ ಸಂದರ್ಭದಲ್ಲಿ ಈ ವಸತಿಯೇತರ ಕಟ್ಟಡ ಮತ್ತೆ ವಸತಿ ಅಂದ್ರೆ ಮನೆಗಳಿಗೆ ವಿಧಿಸುವಂತಹ ಟ್ಯಾಕ್ಸಸ್ ಏನಿದೆ, ಇದರಿಂದಾಗಿ ಸಾಕಷ್ಟು ಜನರು ಹೆಚ್ಚುವರಿ ತೆರಿಗೆಯನ್ನ ಪಾವತಿ ಮಾಡಬೇಕು. ಕಸಕ್ಕೆ ಕೂಡ ಶುಲ್ಕವನ್ನ ಪಾವತಿ ಮಾಡಬೇಕು. ಅದರಲ್ಲಿ ಈ ಮಾಲ್ಗಳಿಗೆ ಈ ಒಂದು 150 ಚದರ ಅಡಿ ಜಾಗ ಇದೆ ಅಂತ ಇಟ್ಕೊಂಡ್ರೆ, ಅದರಲ್ಲಿ ಈ ವಸತಿ ಅಂದ್ರೆ ಮನೆ ಇತ್ತು ಅಂತ ಹೇಳಿದ್ರೆ ಅವರು 155 ಅಡಿ ಚದರ ಅಂದ್ರೆ ಅಪಾರ್ಟ್ಮೆಂಟ್ ಇರಬಹುದು, ಆ ಒಂದು ಜಾಗದಲ್ಲಿ 150 ಅಡಿ ನನ್ನ ಪಾರ್ಕಿಂಗ್ ಜಾಗ ಇತ್ತು ಅಂತ ಹೇಳಿದ್ರೆ ನಾನು ತಿಂಗಳಿಗೆ ₹600 ಪಾವತಿ ಮಾಡಬೇಕು ಅಂದ್ರೆ ವರ್ಷಕ್ಕೆ. ಆದ್ರೆ ಮಾಲ್ನಲ್ಲಿ 150 ಚದರ ಅಡಿ ಜಾಗ ಇತ್ತು ಅಂತ ಹೇಳಿದ್ರೆ ₹1,350. ಮೊದಲು ₹1,850 ಇತ್ತು. ಆದ್ರೆ ಇದನ್ನ ಸುಮಾರು ₹600-700 ಕಮ್ಮಿ ಮಾಡಿದ್ದಾರೆ. ಅದಲ್ಲದೆ ಇದರಿಂದಾಗಿ ಮಾಲ್ಗಳಿಗೆ ಇದೊಂಥರ ಹೆಚ್ಚುವರಿಯಾಗಿ ಅನುಕೂಲ ಆಗಿರುವಂತದ್ದು. ಸರ್ಕಾರ ಏನಾದ್ರೂ ಜನಸಾಮಾನ್ಯರಿಗೆ ಲಾಭವನ್ನ ಮಾಡಿಕೊಡ್ಬೇಕಿತ್ತು. ಆದ್ರೆ ಈ ಉದ್ಯಮಿಗಳ ಒಂದು ಇದಕ್ಕೆ ಮಣದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇವರು ಜನರಿಗೆ ಮನೆ ಮುಂದೆ ನಡೆಸುವಂತಹ ವಾಹನಗಳಿಗೆ ತೆರಿಗೆಯನ್ನ ವಿಧಿಸ್ತಾ ಇರುವಂತದ್ದು ಕೂಡ ಸಾಕಷ್ಟು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅದನ್ನ ಕಡಿತ ಮಾಡುವ ಬದಲು ಈ ಮಾಲ್ಗಳು ಹಾಗೆ ಬೇರೆ ಒಂದಿಷ್ಟು ಈ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡುವಂತಹ ಪಾರ್ಕಿಂಗ್ ಸ್ಥಳಗಳಲ್ಲಿ ಈ ರೀತಿ ದರಗಳನ್ನ ಅವರಿಗೆ ಇಳಿಕೆ ಮಾಡಿರುವಂತದ್ದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಈ ಪ್ರಶ್ನೆ ಕೇಳಿ ಬರ್ತಾ ಇದೆ. ಧ್ರುವ, ಹೆಚ್ಚುವರಿಯಾಗಿ ಈಗ ವಿಧಿಸಿರುವಂತಹ ಟ್ಯಾಕ್ಸ್ ನಿಂದಾಗಿ ಎಷ್ಟು ಆದಾಯ ಹರಿದು ಬರುತ್ತೆ ಸರ್ಕಾರಕ್ಕೆ?
ರಂಜಿತ್, ಈ ಒಂದು ಈ ಸದ್ಯ ಈಗ ಬಿಬಿಎಂಪಿ ಲೆಕ್ಕಾಚಾರದ ಪ್ರಕಾರ ಸುಮಾರು ಹೆಚ್ಚುವರಿಯಾಗಿ 50 ಕೋಟಿ ಆದಾಯ ಬರುತ್ತೆ ಅನ್ನುವಂತ ಒಂದು ಲೆಕ್ಕ ಹಾಕಿದೆ. ಮುಖ್ಯವಾಗಿ ಈ ಕಮರ್ಷಿಯಲ್ ಪರ್ಪಸ್ಗೆ ಆಗಿರುವಂತಹ ಕೆಲವೊಂದು ಕಡೆ ಈ ಒಂದು ದರ ಇಳಿಕೆಯಾದ್ರೆ ಈ ಮನೆಗಳಿಗೆ ಪ್ರಾಪರ್ಟಿಗಳು ಯೂಸ್ ಮಾಡ್ತಾರೆ ನೋಡಿ, ಅಲ್ಲಿ ಆಸ್ತಿ ತೆರಿಗೆ ಇಲ್ಲೇ ಇದನ್ನ ಪಾವತಿಸುವಂತಹ ಸಂದರ್ಭದಲ್ಲಿ ಬಿಬಿಎಂಪಿ ಹೆಚ್ಚುವರಿಯಾಗಿ 50 ಕೋಟಿ ಹಣವನ್ನ ಸಂಗ್ರಹ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಈಗ ಸದ್ಯ ಇದರ ಕರಡು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಮಂಗಳವಾರ ಅಂದ್ರೆ ಇನ್ನೂ 5 7 ದಿನಗಳ ಕಾಲ ಆಕ್ಷೇಪಣೆ ಸಲ್ಲಿಕೆ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಆದ್ರೆ ಈ ಒಂದು ತೆರಿಗೆ ಹೊರೆಯನ್ನ ಹೊರಿಸಲಿಕ್ಕೆ ಮುಂದಾಗಿರುವಂತದ್ದು ಸಾರ್ವಜನಿಕ ವಲಯದಲ್ಲಿ ಕೂಡ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಇದನ್ನ ಪರಿಷ್ಕರಣೆ ಮಾಡಬೇಕು ಎನ್ನುವಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ರಂಜಿತ್, ಓಕೆ ಧ್ರುವ, ಥ್ಯಾಂಕ್